ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯುವದಕ್ಷ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಚಿಕನ್ ಟಿಕ್ಕಾ ಟ್ರೈ ಮಾಡೋಣ ಅಂತ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮೈಕ್ರೋ ಓವನ್ ಇರೋದ್ರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ಮಾಡ್ಕೊಳ್ಳೋಣ ಅಂತ. ನಾನು ಫಸ್ಟ್ ಟೈಮ್ ಚಿಕನ್ ಟಿಕ್ಕಾ ಮಾಡ್ತಾ ಇರೋದ್ರಿಂದ ಎಲ್ಲ ವೀಡಿಯೋಸ್ ಸರ್ಚ್ ಮಾಡಿ ಹೇಗೆ ಮಾಡ್ತಾರೆ ಅಂತ ಸಿಂಪಲಾಗಿ ಕಲ್ತ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಚಿಕನ್ ಟಿಕ್ಕಾ ಏನಂದರೆ ತುಂಬ ಸಿಂಪಲ್. ಮೊಸರು ಜೊತೆಗೆ ಎಲ್ಲ ಮಸಾಲೆನೂ ಆ್ಯಡ್ ಮಾಡಿಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿ ರೋಸ್ಟ್ ಮಾಡಿದ್ರೆ ಅದು ಚಿಕನ್ ಟಿಕ್ಕಾ ರೆಡಿ ಆಗುತ್ತೆ. ಮೈಕ್ರೋವೇವನ್ ಇರೋರು ಮೈಕ್ರೋವೇವನಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಪ್ಯಾನಲ್ಲಿ ಫ್ರೈ ಮಾಡ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿಗೆ ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರಿಗೆ ನಾನಿಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅದೆರಡು 1/4 ಸ್ಪೂನು, ಮತ್ತು ಗರಂ ಮಸಾಲ ಪೌಡ್ರು, ಚಿಕನ್ ಮಸಾಲ ಪೌಡರ್ ಇತ್ತು ಅದೊಂದು ಸ್ವಲ್ಪ, ಪೆಪ್ಪರ್ ಪೌಡ್ರು ಮತ್ತು ಅರಿಶಿನ ಇದೆಲ್ಲನೂ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಇಲ್ಲಿ ನಿಮಗೆ ಕಸ್ತೂರಿ ಮೇಥಿ ಬೇಕಿದ್ರೆ ಹಾಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಆ ಪೇಸ್ಟ್ಗೆ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಂಡು ಚಿಕನ್ನ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನೀವು ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಕೋಬೋದು. ನಾನು ಹೊರಗಡೆನೇ ಇಟ್ಟಿದ್ದೆ. ಇಲ್ಲಿ ಮೊದಲಿಗೆ ಓವೆನ್ನ ಪ್ರೀಹೀಟ್ ಮಾಡೋಕ್ಕೆ ಇಟ್ಕೋಬೇಕು 5 ಮಿನಿಟ್ಸ್. ಚೆನ್ನಾಗಿ ಮ್ಯಾರಿನೇಟ್ ಆಗಿರೋ ಚಿಕನ್ನ ಗ್ರಿಲ್ ಮೇಲೆ, ಓವನ್ ಗ್ರಿಲ್ ಮೇಲೆ ಒಂದೊಂದೇ ಜೋಡಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೋತ್ ಸೈಡ್ ಕುಕ್ ಆಗಬೇಕು. ಸೊ ಬನ್ನಿ ಓವನಲ್ಲಿ ಇಟ್ಟುಬಿಟ್ಟು ಹೇಗೆ ಬರುತ್ತೆ ಚಿಕನ್ ಟಿಕ್ಕಾ ಅಂತ ನೋಡೋಣ. ನೋಡ್ಬೋದು ಚೆನ್ನಾಗಿ ಬೆಂದಿದೆ. ಎರಡು ಸೈಡು ಸ್ವಲ್ಪ ಜಾಸ್ತಿನೇ ಬೆಂದಿದೆ.
ನಾವು ಇನ್ನೂ ಆಗಿಲ್ಲ ಅಂತ ಸ್ವಲ್ಪ 10 ಮಿನಿಟ್ಸ್ ಎಕ್ಸ್ಟ್ರಾ ಇಟ್ಟು ನೋಡಿದ್ವಲ್ಲ, ಸೊ ಹಾಗಾಗಿ ಈ ಥರ ಆಗಿದೆ. ಆದರೂ ಟೇಸ್ಟ್ ಚೆನ್ನಾಗೇ ಇತ್ತು. ಸಾಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿತ್ತು. ಟೊಮೆಟೊ ಸಾಸ್ ಅಥವಾ ಗ್ರೀನ್ ಚಿಲ್ಲಿ ಸಾಸ್ ಚಿಕನ್ ಟಿಕ್ಕಾ ಇಲ್ಲ ಇದು ಚಿಕನ್ ಟಿಕ್ಕಾ ವಿತ್ ಚಿಲ್ಲಿ ಸಾಸ್ ಅಥವಾ ಟೊಮೆಟೊ ಸಾಸ್ ಹಾಕ್ಕೊಂತಿದ್ರೆ ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ತಿನ್ಬೋದು. ಮನೇಲಿ ಓವನ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.